ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ರಿಗೂ ಮರಳಿ ಸ್ವಾಗತ. ಯೂಟ್ಯೂಬಲ್ಲಿ ವಿಡಿಯೋ ಹಾಕಿ ಮತ್ತೆ ಗ್ಯಾಪ್ ಆಗಿತ್ತು. ಸೊ ಹಂಗಾಗಿ ಸ್ವಲ್ಪ ಕೆಲಸ ಭಾಳ ಇತ್ತು. ಹಂಗಾಗಿ ಏನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಸ್ವಲ್ಪ ಫ್ರೀ ಇದ್ದೀನಿ. ಇವತ್ತಿನ ವಿಶೇಷತೆ ಏನಪ್ಪ ಅಂದರೆ, ಇವತ್ತು ಜೀವಾಮೃತ ಮಾಡಬೇಕು. ಆಲ್ರೆಡಿ ಒನ್ ಇಯರ್ ಅಂತ ನೋಡು, 1 ವೀಕ್ ಬ್ಯಾಕು ಆಲ್ರೆಡಿ ಒಂದು ಸಣ್ಣ ಬ್ಯಾರೆಲ್ ಏನು ಕಾಣ್ತೈತಲ್ಲ, ಆ ಸಣ್ಣ ಬ್ಯಾರೆಲ್ನಾಗ ಜೀವಾಮೃತ ಮಾಡಿದ್ದೆ. ಅದು ಫಸ್ಟ್ ಟೈಮ್ ಮಾಡಿರೋದು. ಆಮೇಲೆ ಈಗ ಇದು ದೊಡ್ಡ ಡ್ರಮ್ಮಲ್ಲಿ ಸೆಕೆಂಡ್ ಟೈಮ್ ಮಾಡ್ತಾಯಿದ್ದೀನಿ. ಈಗ ಜೀವಾಮೃತ ಮಾಡೋಕೆ ಏನೇನು ಬೇಕಂತಂದೇಳಿ ಎಲ್ಲ ತಿಳಿಸ್ಕೊಡ್ತೀನಿ. ಆಮೇಲೆ ಜೀವಾಮೃತ ಎದಕ್ಕೆ ಮಾಡ್ತಾರೆ, ಏನು ಕತೆ ಅಂತ ಮುಂದಿನ ವೀಡಿಯೋದಾಗ ಬೇಕಾದ್ರೆ ತಿಳಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ಜೀವಾಮೃತ ಹೆಂಗೆ ಮಾಡೋದು ಅಂತೇಳಿ ಈಗ ನೋಡೋಣ. ಈ ಜೀವಾಮೃತ ಮಾಡೋಕೆ ಬೇಕಾಗಂಥ ಮೆಟೀರಿಯಲ್ ಏನಪ್ಪ ಅಂದರೆ, ಫಸ್ಟ್ ಒಂದು 200 ಲೀಟ್ರ್ ಒಂದು ಬ್ಯಾರಲ್ ತಗೊಂಡ್ರೆ, ಅಂದರೆ ಈ ಅಳತೆಗೆ 200 ಲೀಟ್ರ್ ಬ್ಯಾರಲ್ ಅಳತೆಗೆ ಒಂದು 10 kg ದೇಸಿ ಹಸುವಿನ ಸಗಣಿ ತಗೋಬೇಕು. ಅಂದರೆ ಸ್ವಲ್ಪ ಗಟ್ಟಿರ್ಬೇಕು, ಪೂರ್ತಿ ಏನು ಒಣಗಿರಬಾರ್ದು. ಒಂದು 2-3 ದಿವಸದಂಗೆ ಆಯ್ತು ನಡೆಯುತ್ತೆ. 10 kg ಸಗಣಿ ತಗೊಂಡು, ಆಮೇಲೆ ಗೋಮೂತ್ರ ಒಂದು 10 ಲೀಟ್ರ್ನಷ್ಟು, ಅಂದರೆ 200 ಬ್ಯಾರಲ್ಗೆ 10 ಲೀಟ್ರ್ನಷ್ಟು ಸಾಕಾಕತಿ. ಆಮೇಲೆ 2 kg ಸಾವಯವ ಬೆಲ್ಲ, 2 kg ಆದರೆ ಸಾಕು ಸಾವಯವ ಬೆಲ್ಲ. ಅದಾದಮೇಲೆ ಹಿಟ್ಟು, ದ್ವಿದಳ ಧಾನ್ಯದ ಹಿಟ್ಟು. ನಾನಿಲ್ಲಿ ಇದು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ನೀವು ಯಾವುದಾನ ದ್ವಿದಳ ಧಾನ್ಯದ ಹಿಟ್ಟು ತಗೋಬೋದು. ಈಗ ಇಷ್ಟು 1, 2 ಇದು ಗೋಮೂತ್ರ 3 ಮತ್ತು ಅದು ಒಂದು 4. ಆಮೇಲೆ ಇನ್ನೊಂದು ಹೇಳೋದು ಮರ್ತೆ, ಇದು ಮೇನ್ ಮಣ್ಣು, ಅಂದರೆ ಕೆಮಿಕಲ್ ಫ್ರೀ ಇರುವಂಥ ಮಣ್ಣು. ಲೈಕ್ ಯಾವುದಾನ ಬದುವಿನಾಗಿರೋದಾಗಲಿ ಇಲ್ಲ ಉತ್ತದ ಮಣ್ಣು ಅಂತ ಹೇಳ್ತಾರೆ. ಈಗ ಫಸ್ಟ್ ಟೈಮ್ ಮಾಡಿದಾಗ ನಾನು ಬದುವಿನ ಮಣ್ಣು ಹಾಕಿದ್ದೆ. ಈಗ ಸೆಕೆಂಡ್ ಟೈಮು ನಾನು ಉತ್ತದ ಮಣ್ಣು ಹಾಕ್ತಿದ್ದೀನಿ, ನೋಡೋಣ ಅಂತ ಎಕ್ಸ್ಪೆರಿಮೆಂಟಿಗೆ. ಫಸ್ಟ್ ಈ ಸಗಣಿನೆಲ್ಲ ನೀರಾಗ ಹಾಕಿ ರಾಡಿ ಮಾಡ್ಕೋಬೇಕು ಫಸ್ಟ್. ಇವಾಗ ನಾವು ಕಲಸಿರೋ ಸಗಣಿ ಎಲ್ಲ ನಾವು ಬ್ಯಾರಲ್ಗೆ ಹಾಕೋದು ಸೀದಾ. ಇದು ಆಕಳದ ಗಂಜಿಲ್ಲ 10 ಲೀಟ್ರ್. ಅಷ್ಟ. ಆಮೇಲೆ ಇದ್ರಾಗ ಹಿಟ್ಟು ಕಲ್ಸ್ಕೋಬೇಕು. ಇದು ಕಡ್ಲೆಬೇಳೆ ಹಿಟ್ಟು. ಅದು ಯಾವ್ದ್ರಕನ ಆಗಲಿ, ಒಟ್ಟು ಅದ್ರಾಗ ಹೋಗ್ಬೇಕಾ. ಒಂದಟ್ಟಿಗೆ ಯಾರಕ್ಕೆ ಹಾಕಿದ್ರೆ ಗಂಟಾಕತ್ತೆ, ಅದಕ್ಕೆ ಬೇಯಿಸಿ ಕಲ್ಸ್ಕೋಬೇಕು. ಇದನ್ನ ಇದಾತಾ. ಆಮೇಲೆ ಇದು ಉತ್ತಿದ್ದು ಮಣ್ಣು ಐತಲ್ಲ, ಉತ್ತ ಅದ್ರದ್ದು ಮಣ್ಣು ಎದಕ್ಕೆ ಕಲ್ಸಕ್ಕಪ್ಪ ಅಂದ್ರೆ, ಇದ್ರಾಗ ಸೂಕ್ಷ್ಮಾಣು ಜೀವಿಗಳು ಇರ್ತಾವೆ. ಈ ಸೂಕ್ಷ್ಮಾಣು ಜೀವಿಗಳು ಹೆಚ್ಚಿಗೆ ಹಾಕವು. ಇದ್ರಾಗ ಸೂಕ್ಷ್ಮಾಣು ಜೀವಿಗಳು ಇರ್ತಾವ. ಆಕಳು ಗೋಮೂತ್ರ ಇರ್ತೈತಲ್ಲ, ಅದ್ರಾಗ ನೈಟ್ರೋಜನ್ ಇರ್ತೈತೆ. ನೈಟ್ರೋಜನ್ ಇರ್ತೈತೆ. ಆಮೇಲೆ ಸಗಣಿಗೆ ಏನಿರ್ತೈತೆ, ಪೋಷಕಾಂಶ ಇರ್ತೈತೆ, ಪೋಷಕಾಂಶಗಳು ಇರ್ತಾವೆ. ಆಮೇಲೆ ಬೆಲ್ಲ ಹಾಕೋದು, ಸಾವಯವ ಬೆಲ್ಲ. ಹಾಕ್ಲಿ ಹೇಳಿ, ತಿಂತೇನೆ ಸ್ವಲ್ಪ ಹಿಂಗೆ ಬೆಲ್ಲ ಗಟ್ಟಿ ಐತಿಲ್ಲಿ. ಗಟ್ಟಿ ಐತಿ ಆಮೇಲೆ ಕಲ್ಲ
ಹೋಲ್ ಬಿಡಿ ಕತೆ ಹೆಂಗೆ ತರಿಸ್ಬೇಕಾ ಹಿಂಗೆ ತರಿಸ್ಬೇಕು ಹೋಗತ್ತಲ್ಲ ಸೀದಾ ಹೋಗತ್ತೆ ಹಾಂ ಎಲ್ಲ ಒಂದು ವಾರ ಆಯ್ತು ನೋಡೋದು ಅದು ಹೆಂಗೈತೆ ನೋಡಲ್ಲಿ ವಾಶ್ ನೋಡ ಹಂಗೆ ಸುಮ್ಮನೆ ತಿರ್ಸ್ ಬೇಸ್ ಹಿಂಗೆ ತಿರ್ಸ್ ಹಾಂ ಹಂಗೆ ತಿರ್ಸ್ ಬೇಸ್ ಕೆಳಗನ ಹೋಗ್ಬೇಕು ಹಂಗೆ